ನಾನು ಪತ್ರಕರ್ತ ಮತ್ತು ಸಾಮಾಜಿಕ ಕಾರ್ಯಕರ್ತ. ಸೊ ನಾವು ಹಲವಾರು ಜನ ಬೇರೆ ಬೇರೆ ವಾಕ್ಸ್ ಆಫ್ ಲೈಫಲ್ಲಿ ಇರ್ತಕ್ಕಂಥವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ನೂರಾರು ಒಟ್ಟಿಗೆ ಒಂದು ಕಡೆಗೆ ಸೇರಿ ಒಕ್ಕೂಟ ಉಳಿಸಿ ಆಂದೋಲನ ಅನ್ನೋ ಒಂದು ಆಂದೋಲನವನ್ನು ಆರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆರಂಭ ಮಾಡ್ತಾ ಇದ್ವಿ. ಸ್ನೇಹಿತರೆ, ಈ ತಿಂಗಳು 1ನೇ ತಾರೀಕು ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಜಸ್ಟಿಸ್ ಗೋಪಾಲ್ ಗೌಡರು, ದೇವದೂರು ಮಹಾದೇವ ಅವರು, SR ಹಿರೇಮಠರು, ಡಾಕ್ಟರ್ ವಿಜಯಮ್ಮ ಅವರು, ಜಾಡಿಗೆರೆ ವೆಂಕಟರಾಮಯ್ಯ ಅವರು, SG ಸಿದ್ದರಾಮಯ್ಯ ಅವರು, ಮೀನಾಕ್ಷಿ ಬಾಳಿಯವರು, G ರಾಮಕೃಷ್ಣ ಅವರು, ಹೀಗೆ ಹಲವಾರು ಗಣ್ಯರು ಸೇರಿ ಒಂದು ಜಂಟಿ ಕರೆಯನ್ನು ಕರ್ನಾಟಕದ ಜನರಿಗೆ ಕೊಟ್ಟರು. ಏನಪ್ಪ ಅಂದರೆ, ಇವತ್ತಿನ ದಿವಸ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದ ಒಂದು ಒಕ್ಕೂಟ ವ್ಯವಸ್ಥೆ ಅಪಾಯದಲ್ಲಿದೆ. ನಾವು ಏನೊಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ನಾವು ಸಂವಿಧಾನವನ್ನು ನಾವು ಭಾರತ ದೇಶವನ್ನು ರಚಿಸ್ಕೊಂಡ್ವಿ, ಆ ಒಂದು ಇದಕ್ಕೆ ಇವತ್ತು ಅಪಾಯ ಎದುರಾಗಿದೆ. ಇವತ್ತು ಕೇಂದ್ರೀಕರಣದ ವ್ಯವಸ್ಥೆ ಬಹಳ ತೀವ್ರವಾಗಿ ನಡೀತಾ ಇದೆ. ಕರ್ನಾಟಕ ರಾಜ್ಯ ಒಳಗೊಂಡಂತೆ ಹಲವಾರು ರಾಜ್ಯಗಳ ಸರ್ಕಾರಗಳನ್ನು ದುರ್ಬಲಗೊಳಿಸುವುದು, ಆರ್ಥಿಕ ವ್ಯವಸ್ಥೆಯನ್ನು, ರಾಜಕೀಯನೆಲ್ಲ ದುರ್ಬಲಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ನಾವೆಲ್ಲರೂ ಸೇರಿ, ಎಲ್ಲ ಕನ್ನಡಿಗರು, ತಮಿಳರು, ಮರಾಠಿಗಳು, ಬಂಗಾಳಿಗಳು, ಗುಜರಾತಿಗಳು ಎಲ್ಲರೂ ಸೇರಬೇಕಾದಂಥ ಒಂದು ಅಗತ್ಯ ಇದೆ. ಹೀಗೆ ರಾಷ್ಟ್ರೀಯ ಆಂದೋಲನವನ್ನು ನಾವು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು, ಇದು ರಾಷ್ಟ್ರ ಮಟ್ಟದ ಸಮಸ್ಯೆ ಅಂತ ಒಂದು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಆಂದೋಲನವನ್ನು ಆರಂಭ ಮಾಡಿದ್ವಿ. ಇದರ ಎಲ್ಲ ವಿವರಗಳನ್ನು ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸ್ನೇಹಿತರೆ, ಕಡಿಮೆ ಜನ ಬಂದಿದ್ದು ಕೂಡ ಎಲ್ಲ ಪತ್ರಕರ್ತರು ಬಂದಿದ್ದಾರೆ ಅಂತ ಭಾವಿಸ್ತೇವೆ. ಯಾಕೆಂದರೆ ಪರಸ್ಪರ ಹಂಚಿಕೆ ಅನ್ನೋದು ಎಲ್ಲರಲ್ಲಿ ಇರೋದ್ರಿಂದ ಈಗಾಗಲೇ ನೆನೆ ನರಸಿಂಹಮೂರ್ತಿಯವರ ಉದ್ದೇಶವನ್ನು ಕೊಟ್ಟು ಹೇಳಿದರು. ನಮ್ಮದು ಬಹುತ್ವ ಭಾರತ, ಒಕ್ಕೂಟ ವ್ಯವಸ್ಥೆ, ರಿಪಬ್ಲಿಕನ್ ಗವರ್ಮೆಂಟ್. ಇಂಥದ್ರೊಳಗೆ ಇದುವರೆಗೆ ಈ ಒಂದು ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವುದರೊಳಗೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಸುರಕ್ಷಿತಗೊಳಿಸಿಕೊಳ್ಳುವುದರೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ಮೊದಲಿನಿಂದ ಇತ್ತು. ಅಲ್ಲಲ್ಲಿ ಅದರ ದುರ್ಬಳಕೆ ಆದರೂ ಕೂಡ ಆ ದುರ್ಬಳಕೆ ಸ್ವಾಯತ್ತ ಸಂಸ್ಥೆಗಳ ನೆಲೆಯಿಂದ ಪ್ರಾರಂಭವಾದಂತೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಇವರನ್ನೂ ಕೂಡ ಒಳಗೊಂಡಂತೆ ದುರ್ಬಳಕೆ ಹಿಂದೆಲ್ಲ ಆಗಿದೆ. ಆದರೆ ವ್ಯಕ್ತಿಗಳ ನೆಲೆಯೊಳಗಿನ ದ್ವೇಷ ಕಾರಣದಿಂದಾಗಿ ಆಗಿರುವಂಥ ಆ ದುರ್ಬಳಕೆ ಇವತ್ತು ಅಷ್ಟಕ್ಕೆ ನಿಂತಿಲ್ಲ. ಇವತ್ತು ಏನಾಗಿದೆ ಅಂತಂದರೆ, ಇಡೀ ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನೇ ನಾಶ ಮಾಡುವ ರೀತಿಯೊಳಗೆ ಒಂದು ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತಾ ಅದನ್ನು ಇಲ್ಲವಾಗಿಸುವ ನೆಲೆಯೊಳಗೆ ಒಂದು ದುರುದ್ದೇಶವನ್ನು ಇಟ್ಕೊಂಡಂತೆ ಈ ದುರ್ಬಳಕೆ ನಡೆದಿರ್ತಕ್ಕಂಥದ್ದು. ಯಾಕೆಂತಂದರೆ, ತಮ್ಮನ್ನು ವಿರೋಧಿಸುವಂಥ, ತಮ್ಮನ್ನು ಪ್ರಶ್ನಿಸುವ ಯಾವುದೇ ವ್ಯಕ್ತಿ ಇರಲಿ, ಸಂಘಟನೆಗಳಿರಲಿ, ಪಕ್ಷಗಳಿರಲಿ, ರಾಜಕೀಯ ಪಕ್ಷಗಳಿರಲಿ, ಅವೆಲ್ಲವನ್ನು ಕೂಡ ನಿರ್ನಾಮ ಮಾಡುವ ದೃಷ್ಟಿ ಇಟ್ಟುಕೊಂಡ ರೀತಿಯೊಳಗೆ ಈ ಹೊತ್ತು ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಇಡಿಯನ್ನು, ಐಡಿಯನ್ನು, ಜೊತೆಗೆ ರಾಜ್ಯಪಾಲರುಗಳನ್ನು ಎಲ್ಲರನ್ನೂ ಬಳಸಿಕೊಂಡ ರೀತಿಯೊಳಗೆ ಹೇಗೆ ತಮ್ಮ ವಿರುದ್ಧವಾಗಿ ದನಿ ಎತ್ತುವಂಥ ಶಕ್ತಿಗಳನ್ನು, ನೈತಿಕ ಶಕ್ತಿಗಳನ್ನು ಒಂದು ರೀತಿಯಲ್ಲಿ ಡಿಮಾರಲೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮಾಧ್ಯಮ ಮಿತ್ರರಿಗೆ, ನಿಮಗೆ ಎಲ್ರಿಗೂ ಗೊತ್ತಿರುವ ಅಂಶಗಳೇನೆ. ಅದನ್ನು ನಾನು ವಿವರಿಸಿ ಕೇಳಬೇಕಾದೇನಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದರಿಂದಾಗಿ ಏನಾಗ್ತಾ ಇದೆ ಅಂತಂದರೆ, ಏಕದೇಶ, ಏಕಭಾಷೆ, ಏಕ ಸಂಸ್ಕೃತಿ, ಏಕಧರ್ಮ ಎನ್ನುವ ದುರುದ್ದೇಶದ ನೆಲೆಯೊಳಗೆ ಈ ಬಹು ಸಂಸ್ಕೃತಿಗಳನ್ನು ನಾಶ ಮಾಡುವ ಕಾರ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಮ್ಮ ಭಾಷೆಗಳು ಹೇಗೆ ಕಣ್ಮರೆಯಾಗ್ತಾ ಇದ್ದಾವೆ ಅಂತ ಅನ್ನೋದನ್ನು ನೋಡ್ಕೊಂಡು ಬಂದರೆ, ನಮ್ಮ ರಾಜ್ಯವನ್ನೇ ಉದಾಹರಣೆ ಕೊಡ್ತಾ ಬಂತು ಅಂದರೆ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಕಳೆದು ಹೋಗ್ತಾ ಇದೆ. ಜೊತೆಗೆ ಎಲ್ಲ ಕೇಂದ್ರೀಯ ಆಡಳಿತ
ಇಲಾಖೆಗಳಲ್ಲಿಯೂ ಕೂಡ ಕನ್ನಡ ಕಳೆದು ಹೋಗಿದೆ. ಅಷ್ಟೇ ಅಲ್ಲ, ಕನ್ನಡಿಗರ ಉದ್ಯೋಗ ಸಂಪೂರ್ಣವಾಗಿ ಇಲ್ಲವಾಗುವಂಥ ಸ್ಥಿತಿಗೆ ಬರ್ತಾ ಇದೆ. ಇದು ಒಂದು ಕಡೆಗೆ ಅವ್ಯಾಹತವಾಗಿ ನಡೀತಾ ಇದ್ರೆ, ಇನ್ನೊಂದು ಕಡೆಯೊಳಗೆ ರಾಜ್ಯಗಳನ್ನು ತಮ್ಮ ಪಕ್ಷವಲ್ಲದ ಬೇರೆ ಯಾವುದೇ ಪಕ್ಷಗಳ ರಾಜಕಾರಣಗಳು ಒಂದು ಆಡಳಿತ ನಡೆಸ್ತಾ ಇದ್ದಾಗಲೂ ಕೂಡ ಅವುಗಳನ್ನು ದುರ್ಬಲಗೊಳಿಸುವ, ಇಲ್ಲವಾಗಿಸುವ ರೀತಿಯೊಳಗೆ ಅಕ್ರಮ ಮಾರ್ಗಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಾಶ ಮಾಡುವುದಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ತುಂಬ ಆತಂಕಕಾರಿಯಾದಂಥ ಒಂದು ಸನ್ನಿವೇಶ. ಯಾಕೆಂತಂದರೆ ರಾಜ್ಯಪಾಲರುಗಳು ಒಂದು ಜನ ಸಮುದಾಯ ಆಯ್ಕೆ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷದ ಮೇಲೆ ಅವ್ರು ಹೇಗೆ ವರ್ತಿಸ್ತಾರೆ ಅಂತಂದರೆ ವಿವೇಚನಾಯುತವಾಗಿ ವರ್ತಿಸಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ರೀತಿಯೊಳಗೆ ಅವರ ವರ್ತನೆ ಇರೋದ್ರಿಂದಾಗಿ ಈ ಹೊತ್ತು ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಿರೋಧ ಪಕ್ಷಗಳಿರುವ ಭಾಗಗಳಲ್ಲಿ ಎಲ್ಲ ರಾಜಕಾರಣಿಗಳು ರಾಜ್ಯಪಾಲರುಗಳು ಕೂಡ ಅವರ ಕೈಗೊಂಬೆಗಳಂತೆ ವರ್ತಿಸುತ್ತಾ ಆಯಾ ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸುವ, ದುರ್ಬಲಗೊಳಿಸುವ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥದ್ದು. ಇದು 100 ಸಾರಿ ಒಂದು ಸುಳ್ಳನ್ನು ಹೇಳ್ತಾ ಹೋಯಿತು ಅಂತಂದರೆ ಅದು ಸತ್ಯವಾಗಿ ಜನ ನಂಬ್ತಾರೆ ಎನ್ನುವ ರೀತಿಯೊಳಗೆ ಈ ನಂಬಿಕೆಯನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸ್ಟುಪಿಡ್ ಆರ್ ನೋಯಿಂಗ್ ದ ಟ್ರೂತ್, ಸ್ಟುಪಿಡ್ ಆರ್ ಸೀಯಿಂಗ್ ದ ಟ್ರೂತ್, ಬಟ್ ಸ್ಟುಪಿಡ್ ಆರ್ ಬಿಲೀವಿಂಗ್ ದಿ ಲೈಸ್ ಎನ್ನುವ ಒಂದು ಮಾತಿದೆ. ಇವತ್ತು ನಮ್ಮ ದೇಶದ ದುಸ್ಥಿತಿ ಹೆಂಗಿದೆ ಅಂತಂದರೆ, ನಾವು ಸುಳ್ಳುಗಳನ್ನು ನಂಬುತ್ತಿದ್ದೇವೆ. ಜನತೆ ಸುಳ್ಳುಗಳನ್ನು ನಂಬುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿರ್ತಕ್ಕಂಥವರಾಗಿದ್ದಾರೆ. ಇದು